ಇಂದು ಎಲ್ಲ ಮರ್ಮಗಳಲ್ಲಿ ದೊಡ್ಡ ಮರ್ಮ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಕಲಿಯೋಣ. ಕೊಲೊಸ್ಸೆಯವರಿಗೆ ಅಧ್ಯಾಯ 1 ಮತ್ತು 2ರಲ್ಲಿ ದೇವರು ಎಲ್ಲ ಮರ್ಮಗಳಲ್ಲಿ ದೊಡ್ಡ ಮರ್ಮವಾಗಿದ್ದಾರೆ ಎಂದು ಬರೆಯಲಾಗಿದೆ. ಇಂದು ನಾವು ಕಲಿಯಬೇಕಾದ ಎಲ್ಲ ಮರ್ಮಗಳಲ್ಲಿ ದೊಡ್ಡ ಮರ್ಮವು ಹೆಚ್ಚಿನ ಜನರಲ್ಲಿರುವ ಸಾಮಾನ್ಯ ಪರಿಕಲ್ಪನೆಯಾದ ಆಧ್ಯಾತ್ಮಿಕ ರೂಪದಲ್ಲಿರುವ ದೇವರಲ್ಲ, ಆದರೆ ದೊಡ್ಡ ಮರ್ಮವಾದ ಈ ಭೂಮಿಗೆ ಶರೀರದಲ್ಲಿ ಬಂದಿರುವ ದೇವರ ಕುರಿತಾಗಿದೆ. ದೇವರ ವಿಷಯಕ್ಕೆ ಬಂದಾಗ ಆದಿಕಾಂಡ ಅಧ್ಯಾಯ 1ರಲ್ಲಿ ಬರೆದಿರುವಂತೆ ಆಕಾಶ ಮತ್ತು ಭೂಮಿಯನ್ನು ಮತ್ತು ಅದರಲ್ಲಿರುವ ಸಮಸ್ತವನ್ನು ತಮ್ಮ ಮಾತಿನಿಂದ ಸೃಷ್ಟಿಸಿದ ಸರ್ವಶಕ್ತ ದೇವರ ಬಗ್ಗೆ ಅನೇಕ ಜನರು ಸಹಜವಾಗಿ ಯೋಚಿಸುತ್ತಾರೆ. 10 ಉಪದ್ರವಗಳ ಮೂಲಕ ಇಸ್ರಾಯೇಲ್ಯರನ್ನು ಸಂಕಟ ಮತ್ತು ಯಾತನೆಯ ನಾಡಾದ ಐಗುಪ್ತದಿಂದ ಹೊರತಂದು ಪಸ್ಕದ ಮೂಲಕ ತಮ್ಮ ಮಹಾನ್ ಶಕ್ತಿಯನ್ನು ತೋರಿಸಿದ ದೇವರ ಕುರಿತು ಮತ್ತು ತಮ್ಮ ಪರಾಕ್ರಮದಿಂದ ಕೆಂಪು ಸಮುದ್ರವನ್ನು ವಿಭಾಗಿಸಿ ಅವರನ್ನು ದಾಟುವಂತೆ ಮಾಡಿದ ದೇವರ ಕುರಿತು ಜನರು ಸಾಮಾನ್ಯವಾಗಿ ಯೋಚಿಸುತ್ತಾರೆ. ಪ್ರತಿಯೊಬ್ಬರು ಇಸ್ರಾಯೇಲ್ಯರು 7 ಬಾರಿ ಪಟ್ಟಣದ ಸುತ್ತಲೂ ನಡೆದು ಆರ್ಭಟಿಸಿದಾಗ ಸರ್ವಶಕ್ತ ಮತ್ತು ಪರಾಕ್ರಮಿ ದೇವರು ಯೆರಿಕೋ ಎಂಬ ಮಹಾನಗರದ ಗೋಡೆಗಳು ಒಮ್ಮೆಲೆ ಬಿದ್ದು ಹೋಗುವಂತೆ ಮಾಡಿದರು ಎಂದು ಜನರು ಯೋಚಿಸುತ್ತಾರೆ. ದೇವರನ್ನು ಜನರು ಈ ರೀತಿಯ ದೃಷ್ಟಿಕೋನದಿಂದ ನೋಡುತ್ತಾರೆ. ದೇವರು ಶರೀರದಲ್ಲಿ ಈ ಭೂಮಿಗೆ ಬಂದಾಗ ಆತನನ್ನು ಗುರುತಿಸಲು ಅವರು ವಿಫಲರಾಗುತ್ತಾರೆ, ಏಕೆಂದರೆ ಆತನ ತೋರಿಕೆಯು ಅವರ ಆಲೋಚನೆಗಳಿಗಿಂತ ಭಿನ್ನವಾಗಿದೆ. ಆದ್ದರಿಂದಲೇ ಸತ್ಯವೇದದಲ್ಲಿ ದೇವರು ಎಲ್ಲಾ ಮರ್ಮಗಳಲ್ಲಿ ಮರ್ಮವಾಗಿ ಈ ಭೂಮಿಗೆ ಬಂದರು ಎಂದು ಬರೆಯಲಾಗಿದೆ. ಯೋಹಾನ ಅಧ್ಯಾಯ 1 ವಚನ 1ರಲ್ಲಿ ದೇವರ ಬೋಧನೆಯನ್ನು ನೋಡೋಣ. ಅದು ಹೀಗೆ ಹೇಳುತ್ತದೆ: ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಎಷ್ಟಾದರೂ ವಚನ 14ರಲ್ಲಿ ಆ ವಾಕ್ಯವು ಏನಾಯಿತು? ಆ ವಾಕ್ಯವು ದೇವರಾಗಿದ್ದಾರೆ. ಆದ್ದರಿಂದ ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂದು ಹೇಳುತ್ತದೆ. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು ಮತ್ತು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಿದರು. ಅವರು ಭೂಮಿಯನ್ನು ಸಾಗರವನ್ನು ಉಂಟು ಮಾಡಿದರು. ಭೂಮಿಯ ಮೇಲೆ ಸಕಲ ವಿಧವಾದ ಮರಗಳು ಮತ್ತು ಜೀವಿಗಳನ್ನು ಉಂಟು ಮಾಡಿದರು. ಸಾಗರದಲ್ಲಿ ಜಲಜಂತುಗಳು ಮತ್ತು ಅಂತರಿಕ್ಷದಲ್ಲಿ ಪಕ್ಷಿಗಳನ್ನು ಉಂಟು ಮಾಡಿದರು. ಈ ಅದ್ಭುತ ಶಕ್ತಿಯನ್ನು ಹೊಂದಿರುವ ಸರ್ವಶಕ್ತ ದೇವರು ಶರೀರವನ್ನು ಧರಿಸಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು ಎಂದು ಸತ್ಯವೇದ ಸಾಕ್ಷಿ ಹೇಳುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳಿದರೆ, ನೀತಿವಂತರಾದ ದೇವರು ನಮ್ಮನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಿ ನಮ್ಮನ್ನು ರಕ್ಷಿಸಲು ಪಾಪಿಗಳ ಬಟ್ಟೆ ಧರಿಸಿ ಈ ಭೂಮಿಗೆ ಬಂದರು. ಇದು ಅಮಾಯಕರಾದ ಪೋಷಕರು ತಮ್ಮ ಮಕ್ಕಳನ್ನು ಹುಡುಕಿ ಅವರನ್ನು ಸರಿದಾರಿಗೆ ತರಲು ಖೈದಿಗಳ ಸಮವಸ್ತ್ರವನ್ನು ಧರಿಸಿ ಸೆರೆಮನೆಗೆ ಬರುವ ರೀತಿಯಾಗಿದೆ. ಸೆರೆಮನೆಯಲ್ಲಿ ಅವರು ಧರಿಸುತ್ತಿದ್ದ ಭವ್ಯವಾದ ಬಟ್ಟೆಗಳನ್ನು ಅವರು ಧರಿಸಲು ಸಾಧ್ಯವಿಲ್ಲ, ಅಥವಾ ಅವರು ಹೊಂದಿದ್ದ ಅವರ ಭವ್ಯವಾದ ಗೌರವವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಸತ್ಯವೇದವು ಈ ಸನ್ನಿವೇಶವನ್ನು ಆಧ್ಯಾತ್ಮಿಕವಾಗಿ ಹೇಗೆ ವರ್ಣಿಸುತ್ತದೆ? ಅದು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟು ದೇವರು ಈ ಭೂಮಿಗೆ ಬಂದರು. ಅವರ ಶಕ್ತಿಯನ್ನು, ಅಧಿಕಾರವನ್ನು, ಗೌರವವನ್ನು ಮತ್ತು ಉಳಿದೆಲ್ಲವನ್ನು ಮರೆಮಾಡಿದರು ಎಂದು ಹೇಳುತ್ತದೆ. ಇದರ ಕುರಿತು ಇಬ್ರಿಯರಿಗೆ ಅಧ್ಯಾಯ 2 ವಚನ 6ರಲ್ಲಿ ದೇವರ ಬೋಧನೆಗಳನ್ನು ನೋಡೋಣ. ಶಾಸ್ತ್ರದ ಒಂದು ಭಾಗದಲ್ಲಿ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ದೇವರು ಅವರನ್ನು ಯಾರಿಗಿಂತ ಕಡಿಮೆ ಮಾಡಿದರು? ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ. ಪ್ರಭಾವವನ್ನು, ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ಎಲ್ಲವನ್ನೂ ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ ಎಂದು ಸ್ಪಷ್ಟವಾಗಿ ಹೇಳಿದನು. ಆತನು ಎಲ್ಲವನ್ನೂ ಮನುಷ್ಯನಿಗೆ ಅಧೀನ ಮಾಡಿದನೆಂಬುದರಲ್ಲಿ ಅವನಿಗೆ ಒಂದನ್ನಾದರೂ ಅಧೀನ ಮಾಡದೆ ಬಿಡಲಿಲ್ಲವೆಂದು ಹೇಳಿದ ಹಾಗಾಯಿತು. ಆದರೆ ಎಲ್ಲವೂ ಅವನಿಗೆ ಅಧೀನವಾಗಿರುವುದನ್ನು ನಾವು ಇನ್ನೂ ಕಾಣುವುದಿಲ್ಲ. ವಚನ 9ರಿಂದ ನೋಡೋಣ. ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು, ಪ್ರಭಾವವನ್ನು, ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು.
ನಾವು ಈಗ ಅನುಭವಿಸುತ್ತಿರುವ ಸಂಕಟದ ಜೀವನವನ್ನು ದೇವರು ಸ್ವತಃ ಅನುಭವಿಸಿದ್ದರಿಂದ ಮತ್ತು ಮರಣವು ಎಷ್ಟು ನೋವಿನಿಂದ ಕೂಡಿದೆ ಮತ್ತು ದುಃಖಕರವಾಗಿದೆ ಎಂದು ತಿಳಿದಿದ್ದರಿಂದ ಮರಣ ಇಲ್ಲದ ಅಮರವಾದ ಲೋಕಕ್ಕೆ ನಮ್ಮನ್ನು ಕರೆದೊಯ್ಯಲು ಅವರು ಶರೀರದಲ್ಲಿ ಈ ಭೂಮಿಗೆ ಬಂದರು. 이 땅에 나타나셨는데 ಆದರೆ ಅವರು ಭೂಮಿಯಲ್ಲಿದ್ದಾಗ ದೇವದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟರು ಎಂದು ಸತ್ಯವೇದ ಹೇಳುತ್ತದೆ. ದೇವರು ಈ ಭೂಮಿಗೆ ಬಂದಾಗ ದೇವದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಡುವುದನ್ನು ಆರಿಸಿಕೊಂಡರು. ಅವರು ಅದನ್ನು ಏಕೆ ಮಾಡಿದರು? ನಮ್ಮ ಪಾಪಗಳ ನಿಮಿತ್ತವಾಗಿ ಮತ್ತು ನಮ್ಮ ರಕ್ಷಣೆಗಾಗಿ ಅವರು ಅದನ್ನು ಮಾಡಿದರು. ತಂದೆ ಮತ್ತು ತಾಯಿ ನಮಗಾಗಿ ಈ ದುಃಖದ ಹಾದಿಯಲ್ಲಿ ನಡೆಯಲು ಆರಿಸಿಕೊಂಡರು. ತಂದೆಯು ಅಂತಹ ಜೀವನವನ್ನು ಜೀವಿಸಿದರು ಮತ್ತು ತಾಯಿ ಕೂಡ ಅಂತಹ ಜೀವನವನ್ನು ಜೀವಿಸುತ್ತಿದ್ದಾರೆ. ದೇವರು ಎಲ್ಲವನ್ನೂ ಬಲ್ಲವರು ಮತ್ತು ಸರ್ವಶಕ್ತರಾದ್ದರಿಂದ ಅವರು ಎಲ್ಲಿಗಾದರೂ ಹೋಗಲು ಕಾರಿನಲ್ಲಿ ಸವಾರಿ ಮಾಡುವ ಅಥವಾ ವಿಮಾನದಲ್ಲಿ ಹಾರುವ ಅಗತ್ಯವಿಲ್ಲ. ಅವರು ಜೆಟ್ನಂತೆ ಕ್ಷಣಾರ್ಧದಲ್ಲಿ ಅಮೆರಿಕದಿಂದ ಕೊರಿಯಾವಿಗೆ ಹಾರಬಲ್ಲರು. ಈ ಸರ್ವಶಕ್ತ ದೇವರು ನಮ್ಮ ಅಪರಾಧಗಳ ನಿಮಿತ್ತ ಶರೀರವನ್ನು ಧರಿಸದಿದ್ದರೆ ಸತ್ಯವೇದದಲ್ಲಿ ಬರೆದಿರುವಂತೆ ಅವರು ಭೂಮಿಯನ್ನು ಮಾತ್ರವಲ್ಲದೆ ಅಗಾಧವಾದ ವಿಶ್ವವನ್ನು ಸಹ ತುಂಬಬಹುದು. ಇದನ್ನು ನೀವು ಒಪ್ಪುವುದಿಲ್ಲವೇ? ಎಷ್ಟಾದರೂ ದೇವರು ಸ್ವತಃ ನಮ್ಮಂತೆಯೇ ಕಷ್ಟದ ಅದೇ ಜೀವನವನ್ನು ಅನುಭವಿಸುತ್ತಿದ್ದಾರೆ. 겪고 계십니다. ಅವರಿಗೆ ನೀರಡಿಕೆಯಾದಾಗ ನೀರಿಗಾಗಿ ಹುಡುಕುತ್ತಾರೆ, ಹಸಿವಾದಾಗ ತಿನ್ನಲು ಹುಡುಕುತ್ತಾರೆ, ಬಿಸಿಲಿದ್ದಾಗ ತಂಪಾದ ಸ್ಥಳವನ್ನು ಹುಡುಕುತ್ತಾರೆ. ದೇವರು ಮಾನವ ಕುಲವಾದ ನಾವು ಶರೀರದಲ್ಲಿ ಅನುಭವಿಸುವ ಎಲ್ಲವನ್ನೂ ದೇವರು ಸ್ವತಃ ಅನುಭವಿಸಿದರು ಮತ್ತು ಮಾನವ ಕುಲವಾದ ನಾವು ಅನುಭವಿಸಬೇಕಾದ ಮರಣವನ್ನು ಸಹ ಅನುಭವಿಸಿದರು. 경험하신 ಇದೆಲ್ಲವನ್ನು ಸತ್ಯವೇದದಲ್ಲಿ ಬರೆಯಲಾಗಿದೆ. 기록 가운데 또 남기고 있습니다. ದೇವರು ದೇವದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟು ಶರೀರದಲ್ಲಿ ಈ ಭೂಮಿಗೆ ಬಂದಾಗ ನಾವು ಅವರನ್ನು ಹೇಗೆ ಗುರುತಿಸಬಹುದು ಮತ್ತು ಅವರನ್ನು ಸ್ವೀಕರಿಸಬಹುದು? ಸದಸ್ಯರೇ, ಪಾಶ್ಚಾತ್ಯ ಜಗತ್ತಿನಲ್ಲಿ ನೋಡುವುದು ನಂಬುವುದಾಗಿದೆ ಎಂಬ ಗಾದೆ ಇದೆ. ಆದರೆ ನಾವು ನೋಡುತ್ತಿರುವುದೇ ಅಸ್ತಿತ್ವದಲ್ಲಿದೆ ಎಂದು ನಾವು ಭಾವಿಸಬಾರದು. ವಿಜ್ಞಾನಿಗಳ ಪ್ರಕಾರ ಹಲವಾರು ಸೂಕ್ಷ್ಮ ಜೀವಿಗಳಿವೆ, ಮೂಲಭೂತ ಕಣಗಳ ಜಗತ್ತು ಇದೆ ಮತ್ತು ನಮ್ಮ ಕಣ್ಣುಗಳು ನೋಡಲಾಗದ ಸಣ್ಣ ಕಣಗಳ ಪ್ರಪಂಚವಿದೆ. ಈ ವಸ್ತುಗಳನ್ನು ಬರಿಗಣ್ಣಿನಿಂದ ನೋಡುವುದು ಅಸಾಧ್ಯವೆಂದು ಅವರು ಹೇಳುತ್ತಾರೆ. ಹಾಗಾದರೆ ಅವುಗಳನ್ನು ನೋಡಲು ನಾವು ಯಾವ ಸಾಧನವನ್ನು ಬಳಸುತ್ತೇವೆ? ನಾವು ಸೂಕ್ಷ್ಮ ದರ್ಶಕಗಳನ್ನು ಬಳಸುತ್ತೇವೆ. ಅದೇ ರೀತಿ ನಮ್ಮಿಂದ ಬಹಳ ದೂರದಲ್ಲಿರುವ ನಕ್ಷತ್ರಗಳ ಲೋಕಗಳನ್ನು ನಾವು ನೋಡಲು ಸಾಧ್ಯವಿಲ್ಲ. ಅಥವಾ ಶುಕ್ರ ಗ್ರಹವು ಹೇಗೆ ಕಾಣುತ್ತದೆ ಮತ್ತು ಮಂಗಳ ಗ್ರಹವು ಹೇಗೆ ಕಾಣುತ್ತದೆ ಎಂಬುದನ್ನು ದೂರದರ್ಶಕವಿಲ್ಲದೆ ನಾವು ನೋಡಲು ಸಾಧ್ಯವಿಲ್ಲ. ಜೊತೆಗೆ ಹಬ್ಬಲ್ ಬಾಹ್ಯಾಕಾಶ ದೂರದರ್ಶಕದ ಮೂಲಕ 10 ಶತಕೋಟಿ ಬೆಳಕಿನ ವರ್ಷಗಳ ದೂರದಲ್ಲಿರುವ ನಕ್ಷತ್ರ ಪುಂಜಗಳನ್ನು ನಾವು ಹಿಂದೆ ನೋಡುವುದಕ್ಕಿಂತ ಹೆಚ್ಚು ಸೂಕ್ಷ್ಮವಾಗಿ ನೋಡಬಹುದು. 그것도 하나님 ಆದರೆ ದೇವರ ದೃಷ್ಟಿಯಲ್ಲಿ ಅದು ಕೂಡ ಒಂದು ಚಿಕ್ಕ ಚುಕ್ಕೆಯಾಗಿದೆ. 요 원안에서 이제 지금 우리가 놀고 있습니다. ಅಂತಹ ಅಗಾಧವಾದ ವಿಶ್ವದಲ್ಲಿ ದೇವರು ವಾಸಿಸುತ್ತಾರೆ. ಆದರೆ ದೇವದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟು ದೇವರು ಈ ಭೂಮಿಗೆ ಬರಲು ಕಾರಣರಾದವರು ಅವರ ಮಕ್ಕಳಾದ ನಾವಾಗಿದ್ದೇವೆ. 우리의 ತಂದೆ ಮತ್ತು ತಾಯಿ ನಮ್ಮ ಪಾಪಗಳಿಂದಾಗಿ ಮತ್ತು ನಮ್ಮ ರಕ್ಷಣೆಗಾಗಿ ಆ ಮಾರ್ಗವನ್ನು ಆರಿಸಿಕೊಂಡು ದೇವದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟು ಈ ಭೂಮಿಗೆ ಬಂದರು. 하셔야 되겠고요. ದೇವರು ಶರೀರದಲ್ಲಿ ಬಂದಾಗ ನಾವು ಅವರನ್ನು ಹೇಗೆ ಸ್ವೀಕರಿಸಬಹುದು? ನಾವು ಏನಾದರೂ ಕೆಟ್ಟದನ್ನು ಮಾಡಿದಾಗ ದೇವರು ನಮಗೆ ತಕ್ಷಣವೇ ತೀರ್ಪು ಮಾಡುತ್ತಾರೆ, ನಮ್ಮನ್ನು ಶಿಸ್ತು ಮಾಡುತ್ತಾರೆ, ದಂಡಿಸುತ್ತಾರೆ ಅಥವಾ ನಮ್ಮನ್ನು ಶಿಕ್ಷಿಸುತ್ತಾರೆ ಎಂದು ನಾವು ಯೋಚಿಸಬಹುದು. ನಮ್ಮ ಆಲೋಚನೆಗಳಿಗೆ ವಿರುದ್ಧವಾಗಿ 입고 이 땅에 오신 2000 ವರ್ಷಗಳ ಹಿಂದೆ ಯೇಸು ಶರೀರದಲ್ಲಿ ಈ ಭೂಮಿಗೆ ಬಂದಾಗ ಅವರನ್ನು ಅಪಹಾಸ್ಯ ಮಾಡಿದವರನ್ನು, ಹಿಂಸಿಸಿದವರನ್ನು, ಹೊಡೆದವರನ್ನು ಮತ್ತು ಶಿಲುಬೆಗೆ ಹಾಕಿದವರನ್ನು ಅವರು ಹೇಗೆ ನೋಡಿದರು? ಯೇಸು ಅವರನ್ನು ಪ್ರವಾದನೆಗಳನ್ನು ನೆರವೇರಿಸುವವರಂತೆ ನೋಡಿದರು. ನನಗೆ ಇಂತಿಂಥದ್ದು ಆಗಬೇಕೆಂಬ ಶಾಸ್ತ್ರದ ಮಾತುಗಳು ನೆರವೇರುವುದು ಹೇಗೆ ಎಂದು ಹೇಳಿದರು. ಅವರು ನನ್ನನ್ನು ಈ ರೀತಿಯಲ್ಲಿ ನಡೆಸಿಕೊಳ್ಳದಿದ್ದರೆ ಸತ್ಯವೇದದ ಪ್ರವಾದನೆಗಳನ್ನು ತಪ್ಪು ಎಂದು ಪರಿಗಣಿಸಲಾಗುವುದಿಲ್ಲವೇ? ಯೇಸು ದೇವದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟು ಈ ಭೂಮಿಗೆ ಬಂದಾಗ ಎಷ್ಟು ಜನರು ಅವರನ್ನು ಸತ್ಯ ದೇವರೆಂದು ಸ್ವೀಕರಿಸಿದರು? ಅನೇಕ ಜನರು ಅವರನ್ನು ಸ್ವೀಕರಿಸಿದರೆ ಇಲ್ಲ. ಬದಲಿಗೆ ಹೆಚ್ಚಿನ ಜನರು ನಿರಂತರವಾಗಿ ಅವರನ್ನು ಅಪಹಾಸ್ಯ ಮಾಡಿದರು, ದೂಷಿಸಿದರು ಮತ್ತು ತಿರಸ್ಕರಿಸಿದರು. 대책하기 일쑤였습니다. ಅವರ ನಿರಾಕರಣೆಯ ಹೊರತಾಗಿಯೂ ನಾವು ದೇವರ ಅನುಗ್ರಹವನ್ನು ನೋಡಬಹುದು. ಅವರು ಪ್ರತಿ ಆತ್ಮಕ್ಕೂ ಅವರ ಮಾತುಗಳೊಂದಿಗೆ ಸತತವಾಗಿ ಕಲಿಸಿದರು ಮತ್ತು ಪ್ರತಿ ಆತ್ಮವನ್ನು ಗ್ರಹಿಕೆಯೊಂದಿಗೆ ಜಾಗೃತಗೊಳಿಸಿದರು. ದೇವರ ಈ ಕೃಪೆಯು ಈ ಕಾಲದಲ್ಲಿಯೂ ಕೆಲಸ ಮಾಡುತ್ತಿದೆ. ಆದ್ದರಿಂದ
ಕಣ್ಣಿಗೆ ಕಾಣುವುದೇ ಅಸ್ತಿತ್ವದಲ್ಲಿರುವುದು ಎಂದು ಹೇಳಲು ಸಾಧ್ಯವಿಲ್ಲ. 수는 없습니다. 우리 ನಮ್ಮ ಕಣ್ಣುಗಳು ಗಾಳಿಯನ್ನು ನೋಡಲು ಸಾಧ್ಯವಿಲ್ಲ. 보이지 않습니다. ಅಂತಹ ಕಣ್ಣುಗಳಿಂದ ನಾವು ತಂದೆ ದೇವರನ್ನು ಮತ್ತು ತಾಯಿ ದೇವರನ್ನು ಹೇಗೆ ನೋಡಲು ಸಾಧ್ಯ? ನಮ್ಮ ಕಿವಿಗಳ ಕುರಿತು ಏನಾಗಿದೆ? ಆಡಿಯೋ ಫ್ರೀಕ್ವೆನ್ಸಿ ಎಂಬುದು ಅಸ್ತಿತ್ವದಲ್ಲಿದೆ. ನಮ್ಮ ಕಿವಿಗೆ ಕೇಳುವ ಆವರ್ತನಗಳಿವೆ ಮತ್ತು ನಮ್ಮ ಕಿವಿಗೆ ಕೇಳಿಸಲಾಗದ ಆವರ್ತನಗಳಿವೆ. ನಮಗೆ ಕೇಳಲು ಸಾಧ್ಯವಾಗದ ಹೆಚ್ಚಿನ ಆವರ್ತನಗಳು ಮತ್ತು ಅತಿ ಕಡಿಮೆ ಆವರ್ತನಗಳು ಇವೆ. ಆ ಶಬ್ದಗಳು ಅಸ್ತಿತ್ವದಲ್ಲಿದೆ. ಹಾಗಿದ್ದರೂ ನಮ್ಮ ಕಿವಿಗಳು ಅವುಗಳನ್ನು ಗ್ರಹಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಎಲ್ಲವನ್ನೂ ಕೇಳಬಹುದು ಎಂದು ಭಾವಿಸಿ ನಮ್ಮ ಬಗ್ಗೆ ಹೆಮ್ಮೆ ಪಡಬಾರದು. ಎಲ್ಲವೂ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಮತ್ತು ಎಲ್ಲವೂ ನಮ್ಮ ಕಿವಿಗೆ ಕೇಳಿಸುವುದಿಲ್ಲ. ಈ ಕಥೆಯನ್ನು ನಾನು ಈ ಹಿಂದೆ ನಿಮಗೆ ಹೇಳಿದ್ದೆ. ನಾನು ಮೊದಲ ಬಾರಿಗೆ ಶ್ರೀಲಂಕಾವಿಗೆ ಹೋದಾಗ ಗದ್ದೆಗಳಲ್ಲಿ ಮಾಡಿದ ದೊಡ್ಡ ಪ್ರಮಾಣದ ಕೃಷಿಯಿಂದಾಗಿ ತುಂಬಾ ಕಪ್ಪೆಗಳು ಇರುವುದನ್ನು ಗಮನಿಸಿದೆ. ಒಮ್ಮೊಮ್ಮೆ ಜೋರಾಗಿ ಮಳೆ ಬರುತ್ತದೆ ಮತ್ತು ಬಿಸಿಲು ಬರುತ್ತದೆ. ಹವಾಮಾನವು ಆಗಾಗ್ಗೆ ಬದಲಾಗುತ್ತದೆ. ಗದ್ದೆಗಳಲ್ಲಿದ್ದ ಕಪ್ಪೆಗಳು ತುಂಬಾ ಶಬ್ದ ಮಾಡುತ್ತಿದ್ದವು. ಆದ್ದರಿಂದ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದ ಅಲ್ಲಿನ ಸದಸ್ಯರನ್ನು, ಅದು ನಿಮಗೆ ಹೇಗೆ ಕೇಳಿಸುತ್ತದೆ ಎಂದು ಕೇಳಿದೆ. ನಾನು ಕೊರಿಯಾದಲ್ಲಿ ಕಪ್ಪೆಗಳು ಗೇಗುಲ್ ಗೇಗುಲ್ ಎಂದು ಹೇಳುವುದನ್ನು ಕೇಳುತ್ತೇವೆ ಎಂದು ಹೇಳಿದೆ. ಆಗ ಅವರು ನಗುತ್ತಾ, ಇದು ನಿಮಗೆ ಗೇಗುಲ್ ಗೇಗುಲ್ ಎಂದು ಹೇಗೆ ಕೇಳಿಸುತ್ತದೆ? ಇದು ಟೊರಾಂಗ್ ಟೊರಾಂಗ್ ನಂತೆ ಕೇಳಿಸುತ್ತದೆ ಎಂದರು. ನನ್ನ ಕಿವಿಗೆ ಅದು ಖಂಡಿತವಾಗಿಯೂ ಗೇಗುಲ್ ಗೇಗುಲ್ ನಂತೆ ಕೇಳಿಸಿತು. ಶ್ರೀಲಂಕಾದ ಕಪ್ಪೆಗಳು ತಮ್ಮದೇ ಆದ ಭಾಷೆಯನ್ನು ಹೊಂದಿವೆ ಎಂದು ನಾನು ಭಾವಿಸುವುದಿಲ್ಲ. ನಾನು ಅದನ್ನು ತಪ್ಪಾಗಿ ಕೇಳಿರಬಹುದು, ಆದರೆ ಕಪ್ಪೆಗಳು ಆಡುತ್ತಿದ್ದ ಭಾಷೆಯು ಖಂಡಿತವಾಗಿಯೂ ಶ್ರೀಲಂಕಾದ ಭಾಷೆಯಲ್ಲ. ಆದ್ದರಿಂದ ನಾನು ನನ್ನ ಆಲೋಚನಾ ವಿಧಾನವನ್ನು ಬದಲಾಯಿಸಿದೆ. ಅದು ಟೊರಾಂಗ್ ಟೊರಾಂಗ್ ನಂತೆ ಶಬ್ದ ಮಾಡುತ್ತಿದೆ ಎಂದು ನಂಬಲು ನಾನು ಕೇಳುತ್ತಲೇ ಇದ್ದೆ. ಆದರೆ ಅದು ನನಗೆ ಹಾಗೆ ಕೇಳಿಸಲಿಲ್ಲ. ಇದ್ದಕ್ಕಿದ್ದಂತೆ ಕಪ್ಪೆಗಳ ಶಬ್ದವನ್ನು ವಿಲಕ್ಷಣ ರೀತಿಯಲ್ಲಿ ವಿವರಿಸುವ ವಿಚಿತ್ರ ವ್ಯಕ್ತಿ ಎಂದು ನಾನು ಪರಿಗಣಿಸಲ್ಪಟ್ಟೆ. ನಮ್ಮ ಕಿವಿಗಳು ಈ ರೀತಿ ಇವೆ. ನಮ್ಮ ಕಿವಿಗಳು ಒಂದೇ ಶಬ್ದವನ್ನು ನಿಖರವಾಗಿ ಗ್ರಹಿಸುವುದಿಲ್ಲ. ನಮ್ಮ ಪೂರ್ವಜರ ಕಾಲದಿಂದಲೂ ನಮಗೆ ಕಲಿಸಿದ ಆಧಾರದ ಮೇಲೆ ನಾವು ಕಪ್ಪೆಗಳ ಕೂಗು ಮುಂತಾದ ಶಬ್ದಗಳನ್ನು ಕೇಳುತ್ತೇವೆ. ಈ ಕಾರಣಗಳಿಗಾಗಿ ನಮ್ಮ ಕಣ್ಣುಗಳು ನೋಡುವುದನ್ನು ಮತ್ತು ನಮ್ಮ ಕಿವಿಗಳು ಕೇಳುವುದನ್ನು ಮಾತ್ರ ನಾವು ನಂಬಲು ಸಾಧ್ಯವಿಲ್ಲ. ಹಾಗಾದರೆ ಎಲ್ಲಾ ಮರ್ಮಗಳ ಮರ್ಮವಾಗಿ ಶರೀರದಲ್ಲಿ ಭೂಮಿಗೆ ಬಂದ ತಂದೆ ದೇವರನ್ನು ಮತ್ತು ತಾಯಿ ದೇವರನ್ನು ನಾವು ಹೇಗೆ ಸಂಧಿಸಬಹುದು ಮತ್ತು ಸ್ವೀಕರಿಸಬಹುದು? ಅವರನ್ನು ಗುರುತಿಸಲು ನಾವೇನು ಮಾಡಬೇಕು? ಆಫ್ರಿಕಾದ ಜನರಿಗೆ, ಅಮೆರಿಕದ ಜನರಿಗೆ, ಶ್ರೀಲಂಕಾದ ಜನರಿಗೆ ಮತ್ತು ಕೊರಿಯಾದ ಜನರಿಗೆ ಕೋಳಿಗಳ ಕೂಗು ಮತ್ತು ನಾಯಿಗಳ ಬೊಗಳುವಿಕೆಯ ಶಬ್ದಗಳು ವಿಭಿನ್ನವಾಗಿವೆ. ಈ ಪ್ರಾಣಿಗಳ ಶಬ್ದಗಳು ವಿಭಿನ್ನವಾಗಿ ವಿವರಿಸಲಾಗಿದೆ. ಈ ಅನುಭವದ ಮೂಲಕ ನಾವು ನೋಡುವ ಅಥವಾ ಕೇಳುವ ಸಂಗತಿಗಳನ್ನು ಒಪ್ಪಿಕೊಳ್ಳುವ ಬದಲು ದೇವರು ಅತ್ಯಂತ ಸರಿಯಾದ ಮಾರ್ಗವೆಂದು ನಿಗದಿಪಡಿಸಿದ ದೇವರ ಬೋಧನೆಗಳನ್ನು ಅನುಸರಿಸುವುದು ಬುದ್ಧಿವಂತ ಮತ್ತು ಜಾಣತನದ ಮಾರ್ಗವಾಗಿದೆ ಎಂದು ನಾನು ಮತ್ತೊಮ್ಮೆ ಅರಿತುಕೊಂಡೆ. ನಾವು ಎಂದಿಗೂ ಸತ್ಯವೇದವನ್ನು ನಮ್ಮ ಸ್ವಂತ ಅಭಿಪ್ರಾಯದಿಂದ ನೋಡಬಾರದು. ದೇವರು ಏನು ಹೇಳುತ್ತಾರೆ ಮತ್ತು ಸತ್ಯವೇದದಲ್ಲಿ ನಮಗೆ ಏನು ಕಲಿಸುತ್ತಾರೆ ಎಂಬುದನ್ನು ನಾವು ನೋಡಬೇಕು ಎಂದು ನಂಬುತ್ತೇನೆ. ಯೋಹಾನ ಅಧ್ಯಾಯ 1 ವಚನ 10 ನೋಡೋಣ. ದೇವರು ಲೋಕದಲ್ಲಿ ಇದ್ದರು, ಆದರೆ ಅವರು ಶರೀರದಲ್ಲಿ ಲೋಕದಲ್ಲಿ ಇದ್ದಾರೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಹೇಗೆ ಉಂಟಾಯಿತು? ಅದು ಆತನ ಮೂಲಕವಾಗಿ ಉಂಟಾಯಿತು. ಅವರು ಲೋಕವನ್ನು ಉಂಟು ಮಾಡಿದರು, ಅಂದರೆ ಅದನ್ನು ಸೃಷ್ಟಿಸಿದರು. ಹಾಗಿದ್ದರೂ ಅವರನ್ನು ಜನರು ಗುರುತಿಸಲಿಲ್ಲ. ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಆತನು ಬಂದು ದೇವರೆಂದು ತಿಳಿಸಿದರೂ ಯಾರೂ ಆತನನ್ನು ಅಂಗೀಕರಿಸಲಿಲ್ಲ, ಏಕೆಂದರೆ ಅವರ ದೃಷ್ಟಿಯಲ್ಲಿ ದೇವರಂತೆ ಕಾಣಲಿಲ್ಲ ಮತ್ತು ಅವರ ಬೋಧನೆಗಳನ್ನು ಕಿವಿಯಿಂದ ಕೇಳಿದಾಗ ಅವರು ದೇವರಂತೆ ಕಾಣಲಿಲ್ಲ. ನಾವು ಸತ್ಯವೇದದ ಪ್ರವಾದನೆಗಳನ್ನು ಅನುಸರಿಸಬೇಕು. ದೇವರು 2ನೇ ಸಾರಿ ಬಂದಾಗ ಅದೇ ರೀತಿ ಕಾಣಿಸಿಕೊಳ್ಳುತ್ತಾರೆ. ಆತನು ಲೋಕದಲ್ಲಿದ್ದನು ಎಂಬ ಪ್ರವಾದನೆಯು ಈಗಾಗಲೇ ನಮಗೆ ನೀಡಲಾಗಿರುವುದರಿಂದ ಅವರು ಲೋಕದಲ್ಲಿ ಯಾವಾಗ ಇದ್ದರೂ ನಾನು ಅವರನ್ನು ನೋಡಿಲ್ಲ ಎಂದು ನಾವು ಹೇಳಬಾರದು. ಬದಲಾಗಿ ಅವರು ಲೋಕದಲ್ಲಿ ಇದ್ದಾರೆ ಎಂಬ ಸಂಗತಿಯನ್ನು ನಾವು ಸಂಪೂರ್ಣವಾಗಿ ನಂಬಬೇಕು ಮತ್ತು ಅವರು ಎಲ್ಲಿದ್ದರು
ಹೇಗಿದ್ದರು ಮತ್ತು ಅವರು ಲೋಕದಲ್ಲಿ ಏನು ಮಾಡಿದರು ಎಂಬ ಪ್ರವಾದನೆಯ ಮೂಲಕ ಅವರನ್ನು ಹೇಗೆ ಗುರುತಿಸುವುದು ಎಂದು ತಿಳಿದುಕೊಳ್ಳಬೇಕು. ಶರೀರದಲ್ಲಿರುವ ದೇವರನ್ನು ಹುಡುಕುವ ವಿಷಯಕ್ಕೆ ಬಂದಾಗ ನಾವು ದೇವರನ್ನು ನಮ್ಮ ಸ್ವಂತ ರೀತಿಯಲ್ಲಿ ಅಲ್ಲ, ಆದರೆ ಸತ್ಯವೇದದ ರೀತಿಯಲ್ಲಿ ಮತ್ತು ಅದರ ಬೋಧನೆಯ ಪ್ರಕಾರ ಅವರನ್ನು ಸಂಧಿಸಬೇಕು. ಇದಲ್ಲದೆ ಸತ್ಯವೇದದ ಪ್ರವಾದನೆಗಳ ಪ್ರಕಾರ ಬಂದು ಅವೆಲ್ಲವನ್ನು ನೆರವೇರಿಸಿದ ದೇವರನ್ನು ನಾವು ಸ್ವೀಕರಿಸಬೇಕು. ಅನಂತರ ಅವರು ನಮಗೆ ಎಲ್ಲಿಗೆ ಮಾರ್ಗದರ್ಶಿಸಿದರು ಅವರನ್ನು ಅನುಸರಿಸುವವರಾಗಬೇಕು. ಹಾಗಾದರೆ ದೇವರು ಲೋಕದಲ್ಲಿ ಇದ್ದಾರೆ ಎಂದು ತಿಳಿಯದವರಿಗೆ ನಾವು ಯಾವ ದೃಷ್ಟಿಕೋನ ಮತ್ತು ಬೋಧನೆಯನ್ನು ನೀಡಬೇಕು? ಪ್ರಕಟಣೆ ಅಧ್ಯಾಯ 14 ನೋಡೋಣ. ಪ್ರಕಟಣೆ ಅಧ್ಯಾಯ 14 ವಚನ 3 ಹೀಗೆ ಬರೆದಿದೆ: ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 144,000 ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟವರ ಬಗ್ಗೆ ಪ್ರಕಟಣೆ ಅಧ್ಯಾಯ 14 ಉಲ್ಲೇಖಿಸಲಾಗಿದೆ. ವಚನ 4 ಹೀಗೆ ಬರೆದಿದೆ: ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ, ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರು ಇವರು ಆತನ ಹಿಂದೆ ಹೋಗುವರು. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾದರು. ಹಾಗಾದರೆ ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಜನರು ದೇವರನ್ನು ಎಲ್ಲಿ ಸಂಧಿಸುತ್ತಾರೆ? ಯೋಹಾನನಿಗೆ ನೀಡಿದ ಪ್ರಕಟಣೆಯು ನಮಗೆ ಬಹಳ ಮುಖ್ಯವಾದ ಸುಳಿವು ಮತ್ತು ಉತ್ತರವನ್ನು ನೀಡುತ್ತದೆ. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಜನರು ದೇವರನ್ನು ಎಲ್ಲಿ ಸಂಧಿಸುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯೋಣ. ಪ್ರಕಟಣೆ ಅಧ್ಯಾಯ 14 ವಚನ 1 ಓದೋಣ. ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಎಲ್ಲಿ ನಿಂತಿದ್ದರೂ ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 144,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಜನರು ದೇವರೊಂದಿಗೆ ಎಲ್ಲಿ ನಿಂತಿದ್ದಾರೆ? ಅವರು ದೇವರೊಂದಿಗೆ ಚಿಯೋನಿನಲ್ಲಿ ನಿಂತಿದ್ದಾರೆ. ಹಾಗಾದರೆ ದೇವರನ್ನು ಹುಡುಕಿ ಸಂಧಿಸಲು ನಾವು ಎಲ್ಲಿಗೆ ಹೋಗಬೇಕು? ನಾವು ಮೊದಲು ಚಿಯೋನಿಗೆ ಹೋಗಬೇಕು. ದೇವರು ಚಿಯೋನಿನಲ್ಲಿ ಇದ್ದಾರೆ ಎಂಬ ಪ್ರಕಟಣೆಯು ಯೋಹಾನನಿಗೆ ಮಾತ್ರ ನೀಡಲಾಗಿತ್ತೆ? ಕೀರ್ತನೆಗಳ ಪುಸ್ತಕದಲ್ಲಿ ಇದರ ಉತ್ತರವನ್ನು ನೋಡೋಣ. ಕೀರ್ತನೆಗಳು ಅಧ್ಯಾಯ 132 ವಚನ 13 ಓದೋಣ. ನಿಶ್ಚಯವಾಗಿ ಯೆಹೋವನು ಯಾವ ಸ್ಥಳವನ್ನು ಅಪೇಕ್ಷಿಸಿ ಚಿಯೋನನ್ನು ಅಪೇಕ್ಷಿಸಿ ತನ್ನ ನಿವಾಸಕ್ಕಾಗಿ ಆರಿಸಿಕೊಂಡಿದ್ದಾನೆ. ದೇವರು ಚಿಯೋನಿನಲ್ಲಿ ಶಾಶ್ವತವಾಗಿ ವಾಸಿಸುವರು ಎಂದು ಸತ್ಯವೇದವು ಹೇಳುತ್ತದೆ. ಆತನು, ಇದು ನನ್ನ ಶಾಶ್ವತ ವಾಸಸ್ಥಾನ, ಇಲ್ಲೇ ಇರುವೆನು, ಇದು ನನಗೆ ಇಷ್ಟವು. ಇದರ ಆದಾಯವನ್ನು ಆಶೀರ್ವದಿಸುವೆನು, ಇಲ್ಲಿಯ ಬಡವರನ್ನು ಆಹಾರದಿಂದ ತೃಪ್ತಿಗೊಳಿಸುವೆನು. ಯಾಜಕರಿಗೆ ರಕ್ಷಣೆಯೆಂಬ ವಸ್ತ್ರವನ್ನು ಹೊದಿಸುವೆನು. ರಕ್ಷಣೆಯ ವಸ್ತ್ರವನ್ನು ಧರಿಸುವ ಯಾಜಕರು ಎಲ್ಲಿದ್ದಾರೆ? ಚಿಯೋನಿನಲ್ಲಿರುವ ಯಾಜಕರಿಗೆ ರಕ್ಷಣೆಯೆಂಬ ವಸ್ತ್ರವನ್ನು ದೇವರು ಹೊದಿಸುವರು ಎಂದು ಸತ್ಯವೇದ ಹೇಳುತ್ತದೆ. ಹಾಗಾದರೆ ದೇವರನ್ನು ಸಂಧಿಸಲು ನಾವು ಎಲ್ಲಿರಬೇಕು? ದೇವರು ವಾಸಿಸುವ ಚಿಯೋನಿನಲ್ಲಿ ನಾವು ಇರಬೇಕು. ಸಮುದ್ರ ತೀರದ ಮರಳಿನಂತೆ ಲೋಕದಲ್ಲಿ ಅನೇಕ ಸಭೆಗಳಿವೆ, ಆದರೆ ಅವುಗಳು ಚಿಯೋನ್ ಎಂದು ಪರಿಗಣಿಸಲಾಗಿದೆಯೇ? ಅವುಗಳನ್ನು ಎಂದಿಗೂ ಚಿಯೋನ್ ಎಂದು ಪರಿಗಣಿಸಲಾಗುವುದಿಲ್ಲ, ಏಕೆಂದರೆ ಚಿಯೋನ್ ದೇವರ ಹಬ್ಬಗಳನ್ನು ಆಚರಿಸುವ ಸ್ಥಳವಾಗಿದೆ. ಸಬ್ಬತ್ ದಿನ, ಪಸ್ಕ ಹಬ್ಬ, ಹುಳಿಯಿಲ್ಲದ ರೊಟ್ಟಿಯ ಹಬ್ಬ, ಪ್ರಥಮ ಫಲದ ಹಬ್ಬ ಇತ್ಯಾದಿ ದೇವರ ಹಬ್ಬಗಳಾಗಿವೆ. ಆದರೆ ಈ ಹಬ್ಬಗಳು ಇತರ ಸಭೆಗಳ ಸಿದ್ಧಾಂತಗಳು ಅಥವಾ ಅವರ ಬೋಧನೆಗಳಲ್ಲಿ ಇಲ್ಲ. ಹಾಗಾದರೆ ಕೀರ್ತನೆಗಳು ಅಧ್ಯಾಯ 133 ವಚನ 1 ದೇವರು ಚಿಯೋನಿನಲ್ಲಿ ಯಾವ ಕೆಲಸವನ್ನು ನಡೆಸುತ್ತಾರೆಂದು ನೋಡೋಣ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ, ಅಂದರೆ ಚಿಯೋನಿನಲ್ಲಿ ಆಶೀರ್ವಾದವು, ದೇವರು ಯಾವ ಆಶೀರ್ವಾದವನ್ನು ನೀಡುತ್ತಾರೆ? ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ದೇವರು ನಿತ್ಯ ಜೀವದ ಆಶೀರ್ವಾದವನ್ನು ಎಲ್ಲಿ ನೀಡುತ್ತಾರೆ? ಚಿಯೋನಿನಲ್ಲಿ. ಹಾಗಾದರೆ ಚಿಯೋನಿನಲ್ಲಿ ಇರದವರಿಗೆ ನಿತ್ಯ ಜೀವದ ಅನುಗ್ರಹ ಮತ್ತು ಆಶೀರ್ವಾದವನ್ನು ನೀಡಲಾಗುತ್ತದೆಯೇ? ಇಲ್ಲ. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಜನರು
ಚಿಯೋನಿನಲ್ಲಿ ಯಜ್ಞದ ಕುರಿಯಾದಾತನೊಂದಿಗೆ ಅಂದರೆ ಎರಡನೇ ಬರುವಿಕೆಯ ಕ್ರಿಸ್ತನೊಂದಿಗೆ ನಿಂತಿದ್ದಾರೆ ಎಂದು ಸತ್ಯವೇದವು ಸಾಕ್ಷೀಕರಿಸುತ್ತದೆ. ನಾವು ನಮ್ಮ ಕಣ್ಣುಗಳು ಮತ್ತು ಕಿವಿಗಳೊಂದಿಗೆ ನಮ್ಮ 5 ಇಂದ್ರಿಯಗಳ ಮೇಲೆ ಅವಲಂಬಿತರಾಗಬಾರದು. ಆದರೆ ನಾವು ಸತ್ಯವೇದದ ಬೋಧನೆಗಳ ಮೂಲಕ ನೀಡಲಾದ ದೇವರ ಮಾರ್ಗದರ್ಶನವನ್ನು ಮಾತ್ರ ಅವಲಂಬಿಸಬೇಕು. 백성들은 즉 ಹಾಗಾದರೆ ದೇವರನ್ನು ಸ್ವೀಕರಿಸಿ ರಕ್ಷಣೆ ಹೊಂದಿದ ಜನರು ಎಲ್ಲಿದ್ದಾರೆ? ಅವರು ಚಿಯೋನಿನಲ್ಲಿದ್ದಾರೆ. ಕೀರ್ತನೆಗಳು ಅಧ್ಯಾಯ 133ರಲ್ಲಿ ದೇವರು ನಿತ್ಯ ಜೀವದ ಆಶೀರ್ವಾದವನ್ನು ನೀಡುವುದಾಗಿ ವಾಗ್ದಾನ ಮಾಡಿದ್ದಾರೆ. ಹಾಗಾದರೆ ದೇವರು ನಿತ್ಯ ಜೀವದ ಆಶೀರ್ವಾದವನ್ನು ಹೇಗೆ ದಯಪಾಲಿಸುತ್ತಾರೆ? ಯೋಹಾನ ಅಧ್ಯಾಯ 6 ವಚನ 53ಕ್ಕೆ ಹೋಗುತ್ತಾ ದೇವರು ಹೇಗೆ ನಿತ್ಯ ಜೀವವನ್ನು ನೀಡುತ್ತಾರೆ ಮತ್ತು ದೇವರು ನಮಗೆ ನಿತ್ಯ ಜೀವವನ್ನು ನೀಡುವ ಒಡಂಬಡಿಕೆ ಏನೆಂದು ನೋಡೋಣ. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ಅಂದರೆ ಯೇಸುವಿನ ದೇಹವನ್ನು ತಿಂದು ನನ್ನ ರಕ್ತವನ್ನು ಅಂದರೆ ಯೇಸುವಿನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನಿತ್ಯ ಜೀವದ ಆಶೀರ್ವಾದವನ್ನು ದೇವರು ಎಲ್ಲಿ ನೀಡುತ್ತಾರೆ? ಚಿಯೋನಿನಲ್ಲಿ. ಯೇಸುವಿನ ಬೋಧನೆಗಳ ಪ್ರಕಾರ ನಾವು ಹೇಗೆ ಅವರ ಮಾಂಸವನ್ನು ತಿಂದು ಅವರ ರಕ್ತವನ್ನು ಕುಡಿಯಬಹುದು? ಪಸ್ಕವನ್ನು ಆಚರಿಸುವ ಮೂಲಕ ನಾವು ಅವರ ಮಾಂಸವನ್ನು ತಿಂದು ಅವರ ರಕ್ತವನ್ನು ಕುಡಿಯಬಹುದು ಎಂದು ಅವರು ನಮಗೆ ಕಲಿಸಿದರಲ್ಲವೇ? ಮತ್ತಾಯ ಅಧ್ಯಾಯ 26 ವಚನ 17ಕ್ಕೆ ಹೋಗಿ ಇದನ್ನು ದೃಢಪಡಿಸಿಕೊಳ್ಳೋಣ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತೀ ಎಂದು ಕೇಳಲು ವಚನ 18 ನೋಡೋಣ. ಆತನು, ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ, ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು. ಶಿಷ್ಯರು ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸೌರಿಸಿದರು. ವಚನ 26ಕ್ಕೆ ಹೋಗುತ್ತಾ ಪಸ್ಕದ ಊಟವನ್ನು ತಿನ್ನುವಾಗ ಯೇಸು ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸದಲ್ಲಿ ಯಾವ ಅರ್ಥವನ್ನು ಇಟ್ಟರು ಎಂಬುದನ್ನು ನೋಡೋಣ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಯೋಹಾನ ಅಧ್ಯಾಯ 6ರ ಪ್ರಕಾರ ಯಾವ ರೀತಿಯ ಜನರು ನಿತ್ಯ ಜೀವವನ್ನು ಹೊಂದುವರು? ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಎಂದು ಬರೆದಿದೆಯಲ್ಲವೇ? ನಂತರ ಯೇಸು ತನ್ನ ಶರೀರವನ್ನು ಯಾವುದಕ್ಕೆ ಹೋಲಿಸಿದರು? ಯೇಸು, ಇದು ನನ್ನ ದೇಹ, ನನ್ನ ಮಾಂಸ ಎಂದು ಹೇಳುತ್ತಾ ಅವರ ಶರೀರವನ್ನು ಪಸ್ಕದ ರೊಟ್ಟಿಗೆ ಹೋಲಿಸಿದರು. ವಚನ 27ರಲ್ಲಿ ಹೀಗೆ ಹೇಳುತ್ತದೆ, ಆಮೇಲೆ ಪಸ್ಕದ ದ್ರಾಕ್ಷಾರಸ ಇರುವ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. 언약의 피니라고 했습니다. ಹಬ್ಬಗಳನ್ನು ಆಚರಿಸುವ ಚಿಯೋನಿನಲ್ಲಿ ದೇವರು ನಿತ್ಯ ಜೀವದ ಆಶೀರ್ವಾದವನ್ನು ನೀಡುತ್ತಾರೆ. ಹಾಗಾದರೆ ನಾವು ಚಿಯೋನಿನಲ್ಲಿ ನಿತ್ಯ ಜೀವವನ್ನು ಸ್ವೀಕರಿಸಲು ಸಾಧ್ಯವಾಗುವಂತೆ ಯೇಸುವಿನ ಮಾಂಸ ಮತ್ತು ರಕ್ತವನ್ನು ಸೂಚಿಸುವ ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಯಾರು ನಮಗೆ ನೀಡಿದರು? 1600 ವರ್ಷಗಳಿಂದ ಮರೆಯಾಗಿದ್ದ ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯವನ್ನು ಸಾಕ್ಷೀಕರಿಸಿ ಅದನ್ನು ನಮಗೆ ಪ್ರಕಟಿಸಿ ಆಚರಿಸಲು ನಮಗೆ ಅನುಮತಿಸಿದವರು ತಂದೆ ಅನ್ಸಾಂಗ್ ಹೋಂಗ್ ಅಲ್ಲವೇ? ಆದ್ದರಿಂದ ಅವರು ದೇವರು. ಅವರು ಚಿಯೋನಿನಲ್ಲಿ ನಿತ್ಯ ಜೀವದ ಆಶೀರ್ವಾದವನ್ನು ನೀಡುತ್ತಾರೆ. ಇದು ನಿಜವಲ್ಲವೇ? ಪರಲೋಕದ ತಂದೆ ಕ್ರಿಸ್ತ ಅನ್ಸಾಂಗ್ ಹೋಂಗ್ ಮತ್ತು ಪರಲೋಕದ ತಾಯಿ ಹೊಸ ಯೆರೂಸಲೇಮ್ ರವರು ಅವರ ಮಕ್ಕಳಾದ ನಮಗೆ ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸದ ಮೂಲಕ ನಿತ್ಯ ಜೀವಕ್ಕೆ ದಾರಿ ತೆರೆದರು ಅಲ್ಲವೇ? 그런데 ಈ ಭೂಮಿಯಲ್ಲಿ ಅಸಂಖ್ಯಾತ ಸತ್ಯವೇದದ ವಿದ್ವಾಂಸರು ಹುಟ್ಟಿ ಸತ್ತಿದ್ದಾರೆ. ವಿದ್ವಾಂಸರು ಸತ್ಯವೇದವನ್ನು ನಿಖರವಾಗಿ ಅಧ್ಯಯನ ಮಾಡಿದರು. ಯಾರೂ ಪಸ್ಕ ಹಬ್ಬವನ್ನು ಕಂಡುಹಿಡಿಯಲು ಸಾಧ್ಯವಾಗದ ಕಾರಣವೇನು? ಪಸ್ಕದ ಸತ್ಯವನ್ನು ಯಾರು ಮಾತ್ರ ತರಲು ಸಾಧ್ಯ? ದೇವರು ಮಾತ್ರ ತರಲು ಸಾಧ್ಯ. ಯೆಶಾಯ ಅಧ್ಯಾಯ 25ರ ಮೂಲಕ ದೇವರು ಮಾತ್ರ ಈ ಸತ್ಯವನ್ನು ತರಲು ಸಾಧ್ಯವೆಂದು ದೃಢಪಡಿಸಿಕೊಳ್ಳೋಣ. 25장 ದೇವರು ಮರ್ಮವಾಗಿ ಬಂದರೂ ಅವರನ್ನು ಗುರುತಿಸಿ ಸ್ವೀಕರಿಸುವ ಜನರಿದ್ದಾರೆ. ಆದ್ದರಿಂದಲೇ ಚಿಕ್ಕವನಿಂದ ಒಂದು ಕುಲವಾಗುವುದು, ಅಲ್ಪನಿಂದ ಬಲವಾದ ಜನಾಂಗವಾಗುವುದು. 그래서 ಮತ್ತು ನಮ್ಮ ಮೊದಲನೆಯ ಸ್ಥಿತಿಯು ಅಲ್ಪವಾಗಿದ್ದರೂ 이 복음을 ನಮ್ಮ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು ಎಂದು ದೇವರು ವಾಗ್ದಾನ ಮಾಡಿದರು. 강국을 이루고 시작은 미약 ನಾವು ತಂದೆ ತಾಯಿಯ ಚಿತ್ತವನ್ನು ಗ್ರಹಿಸಿಕೊಂಡು 상대해지는 ಸಮಾರ್ಯ ಹಾಗೂ ಭೂಮಿಯ ಕಟ್ಟ ಕಡೆಗೂ ಸುವಾರ್ತೆಯನ್ನು ಸಾರಿದಾಗ ಇದು ಸಂಭವಿಸುತ್ತದೆ.
ಯೆಶಾಯ ಅಧ್ಯಾಯ 25 ವಚನ 6ರಲ್ಲಿ ಏನು ಬರೆದಿದೆ ಎಂದು ನಿಮಗೆ ಈಗಾಗಲೇ ತಿಳಿದಿದ್ದರೂ ಇಂದು ಅದನ್ನು ಮತ್ತೊಮ್ಮೆ ನೋಡೋಣ. ಯೆಶಾಯ ಅಧ್ಯಾಯ 25 ವಚನ 6 ಓದೋಣ. ಇದಲ್ಲದೆ ಸೇನಾಧೀಶ್ವರನಾದ ಯೆಹೋವನು ಈ ಪರ್ವತದಲ್ಲಿ ಸಕಲ ಜನಾಂಗಗಳಿಗೂ ಸಾರವತ್ತಾದ ಮೃಷ್ಟಾನ್ನದಿಂದಲೂ ಮಡ್ಡಿಗಟ್ಟಿದ ಮೇಲೆ ಶೋಧಿಸಿದ ದ್ರಾಕ್ಷಾರಸದಿಂದಲೂ ಕೂಡಿದ ಔತಣವನ್ನು ಅಣಿ ಮಾಡುವನು ಮತ್ತು ಸಮಸ್ತ ಜನಾಂಗಗಳನ್ನು ಮುಚ್ಚಿರುವ ಮುಸುಕನ್ನು ಸಕಲ ದೇಶೀಯರ ಮೇಲೆ ಹಾಕಿರುವ ತೆರೆಯನ್ನು ಇದೇ ಪರ್ವತದಲ್ಲಿ ನಾಶ ಮಾಡುವನು. ಮರಣವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವನು ಅಂದರೆ ಅವರು ನಿತ್ಯ ಜೀವವನ್ನು ನೀಡುವರು ಎಂದಾಗಿದೆ. ಅವರು ಹೇಗೆ ನಿತ್ಯ ಜೀವವನ್ನು ನೀಡುವರು? ಮಡ್ಡಿಗಟ್ಟಿದ ದ್ರಾಕ್ಷಾರಸದೊಂದಿಗೆ ನೀಡುವರು. ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು. ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಆ ದಿನದಲ್ಲಿ ಜನರು, ಆಹಾ, ಈತನೇ ಯಾರು? ನಮ್ಮ ದೇವರು ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಈತನೇ ಯೆಹೋವನು, ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ, ಈತನ ರಕ್ಷಣೆಯಲ್ಲಿ ಆನಂದಿಸಿ ಉಲ್ಲಾಸ ಪಡುವೆವು ಎಂದು ಹೇಳಿಕೊಳ್ಳುವರು. ಕೀರ್ತನೆಗಳು ಪುಸ್ತಕದ ಬರಹಗಾರನ ಪ್ರಕಾರ ದೇವರು ಎಲ್ಲಿ ನಿತ್ಯ ಜೀವದ ಆಶೀರ್ವಾದವನ್ನು ನೀಡುತ್ತಾರೆ? ಚಿಯೋನಿನಲ್ಲಿ ನೀಡುತ್ತಾರೆ. ದೇವರು ನಿತ್ಯ ಜೀವದ ಆಶೀರ್ವಾದವನ್ನು ಹೇಗೆ ನೀಡುತ್ತಾರೆ? ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸದ ಮೂಲಕ ನೀಡುತ್ತಾರೆ. ಈ ಎಲ್ಲಾ ಪ್ರವಾದನೆಗಳನ್ನು ನೆರವೇರಿಸುವವರು ನಮ್ಮ ದೇವರು ಎಂದು ಪ್ರವಾದಿ ಯೆಶಾಯನು ಸಾಕ್ಷೀಕರಿಸುತ್ತಾನೆ. ಆದ್ದರಿಂದ ನಾವು ಅವರನ್ನು ಸ್ವೀಕರಿಸಬೇಕು. ನಾವು ದೇವರು ಸಿಕ್ಕುವ ಕಾಲದಲ್ಲಿ ಅವರನ್ನು ಆಶ್ರಯಿಸಬೇಕು ಮತ್ತು ಅವರು ಸಮೀಪದಲ್ಲಿರುವಾಗ ಅವರಿಗೆ ಬಿನ್ನಹ ಮಾಡಬೇಕು ಎಂದು ಸತ್ಯವೇದ ಹೇಳುತ್ತದೆ. ಹಾಗಾದರೆ ಯಾರು ಕಾಣಿಸಿಕೊಂಡು ಈ ಪ್ರವಾದನೆಯನ್ನು ನೆರವೇರಿಸಿದರು? ಅವರು ಯಾವಾಗ ಮತ್ತು ಹೇಗೆ ಕಾಣಿಸಿಕೊಂಡರು? ಚಿಯೋನಿನಲ್ಲಿ ತಂದೆ ಅನ್ಸಾಂಗ್ ಹೋಂಗ್ ಕಳೆದು ಹೋದ ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯವನ್ನು ಪುನಃ ಸ್ಥಾಪಿಸಿದರು. ಅವರು ತಮ್ಮ ಮಕ್ಕಳಿಗೆ ಮಡ್ಡಿಗಟ್ಟಿದ ದ್ರಾಕ್ಷಾರಸದೊಂದಿಗೆ ನಿತ್ಯ ಜೀವವನ್ನು ನೀಡುತ್ತಾರೆ. 그분을 보니 ಅವರು ಈ ಭೂಮಿಗೆ ಶರೀರದಲ್ಲಿ ಬಂದಿದ್ದರು. ಅವರು ಯಾರು? 그분이 누구시라고요? ಅವರು ನಮ್ಮ ದೇವರು. ನಮ್ಮನ್ನು ರಕ್ಷಿಸಲಿ ಎಂದು ಈತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ ಎಂದು ಬರೆಯಲಾಗಿದೆ. ಕ್ರಿಸ್ತ ಅನ್ಸಾಂಗ್ ಹೋಂಗ್ ರವರನ್ನು ಹೊರತುಪಡಿಸಿ ಮಾನವ ಕುಲವನ್ನು ರಕ್ಷಿಸಲು ಈ ಭೂಮಿಗೆ ಬರುವ ಎರಡನೇ ಬರುವಿಕೆಯ ಕ್ರಿಸ್ತ ಬೇರೆ ಯಾರಾದರೂ ಇದ್ದಾರೆಯೇ? ಇಲ್ಲ. ಅದಕ್ಕಾಗಿಯೇ ನಾವು ದೇವರ ಬೋಧನೆಗಳನ್ನು ಸ್ವೀಕರಿಸಿ ಅವರಿಗೆ ಸಂಪೂರ್ಣವಾಗಿ ವಿಧೇಯರಾಗಿ ದೇವರನ್ನು ಸರಿಯಾಗಿ ತಿಳಿದು ಅವರು ಮುನ್ನಡೆಸಿದಲ್ಲೆಲ್ಲ ಅವರನ್ನು ಹಿಂಬಾಲಿಸುವ ಸ್ತ್ರೀಯ ಸಂತಾನದವರಲ್ಲಿ ಉಳಿದವರಾಗಿ ದೇವರ ಮಕ್ಕಳಾಗಬೇಕು. ಅವರನ್ನು ಗುರುತಿಸಲು ನಮ್ಮನ್ನು ಚಿಯೋನಿಗೆ ಮುನ್ನಡೆಸಿ ನಮಗೆ ರಕ್ಷಣೆಯನ್ನು ನೀಡುವ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯ ಅನುಗ್ರಹಕ್ಕಾಗಿ ಮತ್ತೊಮ್ಮೆ ಮಹಿಮೆ ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನೀವು ಅಧಿಕ ಅನುಗ್ರಹವನ್ನು ಸ್ವೀಕರಿಸಿದ್ದೀರೆಂದು ನಿರೀಕ್ಷಿಸುತ್ತಾ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.